ಜನರ ಪ್ರೀತಿ ಅಭಿಮಾನ ಅಲ್ಲಿಯವರೆಗೂ ಕೂಡ ಒಂದು ಜರ್ನಿ ಏನಿದೆ ಅದು ಕಲಾವಿದರದ್ದಾಗಿರಬಹುದು ಅಥವಾ ನಿರ್ದೇಶಕರ ಒಂದು ಜರ್ನಿ ಇರಬಹುದು. ಹಾಗೆ ಸಿನಿಮಾ ಅಂತಂದ್ರೆ ಒಂದು ಮೇಕಪ್ ಮ್ಯಾನ್ ಇಂದ ಹಿಡಿದು ಅಲ್ಲಿರುವಂತ ಪ್ರತಿಯೊಬ್ರು ಕೂಡ ಒಂದು ಕನಸನ್ನ ಕಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಲಾಗ್ ಇನ್ ಲಾಗ್ ಔಟ್ ಆ ರೀತಿ ಯಾವ್ದು ಇರೋದಿಲ್ಲ. ಇಲ್ಲಿರೋದು ಒಂದೇ ಪ್ಯಾಷನ್. ಆ ಪ್ಯಾಷನ್ ನ ಬೆನ್ನತ್ತಿ ಹೋಗುವಂತ ಜನರ ಕಥೆಯನ್ನ ಇವತ್ತು BTS ಸಿನಿಮಾ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಹಾಗೆ ಈ ಜರ್ನಿಯಲ್ಲಿ ಮುಖ್ಯವಾಗಿ ತಂಡದ ಬಗ್ಗೆ ಗಮನಿಸಬೇಕು ಅಂತಂದ್ರೆ ಯುವ ನಿರ್ದೇಶಕರು ಹಾಗೆ ಒಂದು ಚಿತ್ರತಂಡ ಕೂಡ ಅಷ್ಟೇ ಒಂದು ಯೂತ್ಸ್ ಎಲ್ಲರೂ ಕೂಡ ಕಾಣಿಸ್ತಾರೆ. ಈಗಷ್ಟೇ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಒಂದು ರೀತಿ ಬದಲಾವಣೆಯ ಪರ್ವ ಕೂಡ ಪ್ರಾರಂಭ ಆಗಿದೆ. ಸೊ ಈ ಬದಲಾವಣೆಯ ಪರ್ವಕ್ಕೆ ಮುಖ್ಯವಾಗಿ 5 ಸ್ಟೋರಿಗಳನ್ನ ಇಟ್ಕೊಂಡು BTS ಸಿನಿಮಾ ತೆರೆ ಮುಂದೆ ಬರುತ್ತೆ. ಹಾಗೆ ಆಂಥಾಲಜಿ ಕಡೆ ಗಮನ ಹರಿಸಿರೋದು ಈ ಸಿನಿಮಾದ ಮತ್ತೊಂದು ವಿಶೇಷತೆ. ಸೊ ಈ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಾನು ನಿರ್ದೇಶಕರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದಾದ ನಂತರ ವಾಯ್ಸ್ ಆಫ್ BTS ಅಂದ್ರೆ ಒಂದು ಟ್ರೈಲರ್ ಕೂಡ ಲಾಂಚ್ ಆಗುತ್ತೆ. ಅತಿಥಿಗಳಿಗಾಗಿ ನಾವು ಕಾಯ್ತಾ ಇದೀವಿ. ಸೊ ಹಾಗಾಗಿ ನಿಮ್ಗೂ ಕೂಡ ನೆಕ್ಸ್ಟ್ ಈವೆಂಟ್ ಇದೆ. ಹಾಗೆ ತಡ ಆಗಬಾರ್ದು ಅಂತ ಹೇಳಿ ಮೊದಲನೇದಾಗಿ ಡೈರೆಕ್ಟರ್ಸ್ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ತದನಂತರದಲ್ಲಿ ಟ್ರೈಲರ್ ಲಾಂಚ್ ಆಗುತ್ತೆ. ಸೊ ನಮ್ಮ ನಿರ್ದೇಶಕರು ಪ್ರಜ್ವಲ್ ರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಸಾಯಿ ಶ್ರೀನಿಧಿ, ಕುಲ್ದೀಪ್ ಕರಿಯಪ್ಪ, ರಾಜೇಶ್ ಶಂಕರ್ ಹಾಗೆ ಅಪೂರ್ವ ಭಾರದ್ವಾಜ್. ಓ ಡೈರೆಕ್ಟರ್ ಯಜಮಾನ್ರು, ನಾನು ಹೀರೋಯಿನ್. ಹಲೋ, ಮೊದಲಿಗೆ ಸುಧೀಂದ್ರ ವೆಂಕಟೇಶ್ ಸರ್ಗೆ ತುಂಬಾ ಧನ್ಯವಾದಗಳು. ನಮಗೆ ಸಾಕಷ್ಟು ಸಹಾಯ ಮಾಡ್ತಿರೋದು. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ BTS ಏನಿದೆ ಇದನ್ನ ಬಿಡುಗಡೆ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತಿರುವಂತ ಎಲ್ಲ ನಮ್ಮ ಇಂಡಸ್ಟ್ರಿಯ ಅತ್ಯುನ್ನತ ನಿರ್ದೇಶಕರು ಬಂದಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಸಾರ್ಥಕ್ ಸರ್ ಬಂದಿಲ್ಲ ಅನ್ಸುತ್ತೆ, ಅವರು ಇನ್ನೇನು ಬರ್ತಾರೆ. ಭೀಮಾ ಚಿತ್ರದ ಮೋಸ್ಟ್ ಸಕ್ಸಸ್ಫುಲ್ ಇಂಡಸ್ಟ್ರಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ಇವಾಗ, ಅವರಿಗೆ ತುಂಬ ಧನ್ಯವಾದಗಳು. ಅತಿ ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ಮುರಳಿ ಸರ್ ಇದ್ದಾರೆ, ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವಿಲ್ಲದೆ ದಿಸ್ ವುಡ್ಂಟ್ ಹ್ಯಾವ್ ಹ್ಯಾಪನ್ಡ್. ಥ್ಯಾಂಕ್ ಯು ಸೋ ಮಚ್. BTS ಅವ್ರು ಹೇಳಿದಾಗೆ BTS ಯಾಕೆ ಯಾವಾಗಲೂ ವೈರಲ್ ಆಗುತ್ತೆ ಅಂತ ಅಂದ್ರೆ ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡಿ ಹೋಗ್ಬಿಡ್ತೀವಿ. ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟಪಡ್ತಿರೋದು, ಹಿಂಗೆಲ್ಲ ಆಡ್ತಿರ್ತಾರೆ, ಅದು ನೋಡೋಕೆ ತುಂಬಾ ರೋಮಾಂಚನವಾಗಿರುತ್ತೆ. ಅದೇ ಐಡಿಯಾ BTS ಅನ್ನೋದಕ್ಕೆ. ಆದ್ರೆ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕ್ ಶುರು ಮಾಡ್ಬಿಡ್ತೀವಿ. ನಾನೇನೋ ಮಾಡ್ತಿದ್ದೀನಿ, ಅವ್ರು ಒಪ್ಕೊಂತ ಇಲ್ಲ, ನಾನು ಹಂಗ್ ಮಾಡ್ಬೇಕಿತ್ತು, ನನಗೆ ಒಪ್ಕೊಂತ ಇಲ್ಲ ಅನ್ನೋದು. ಆ ಹೊಣೆನ ಸಮಾಜದ ಮೇಲೆ ಹಾಕಿದರೆ ನಮ್ಮ ಕಷ್ಟಗಳು ಏನಿರುತ್ತೆ, ನಾವು ಅಂತಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗೆ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನೊಳಗೆ ತಾನು ಏನೆಲ್ಲ ಅನುಭವಿಸ್ತಾನೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ BTS. ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡೋದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು, ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ. ಧನ್ಯವಾದ. ಈ ಪ್ರಾಜೆಕ್ಟ್ ಹೇಗ್ ಶುರುವಾಯ್ತು ಅಂದ್ರೆ ಎಲ್ಲ ನಾವು 5 ಜನ ಒಂದು ರೂಮ್ ಅಲ್ಲಿ ಕೂತ್ಕೊಂಡಿದ್ವಿ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಒಂದು ಸಿನಿಮಾ ಮಾಡೋಣ ಅಂತ. ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ. ಸೊ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಫಿಲ್ಮ್ ನ ಬರೆದು ಡೈರೆಕ್ಟ್ ಮಾಡಿದ್ದೀನಿ. ಕುಲ್ದೀಪ್ ಕಾರ್ಯಪ್ಪ ಅಂತ. ಸೊ ಆ ರೀತಿಯಲ್ಲಿದ್ದಾಗ ಒಂದು ಸಿನಿಮಾ ಮಾಡೋಣ, ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ಒಂದು ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು. ಸೊ ಶುರು ಮಾಡ್ತಾ ನಾವು ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರೂ ಕಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನ್ಸ್ತು. ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವ್ರು ಬಂದ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು, ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ನಾವು ಜನಕ್ಕೆ ತೋರಿಸೋಂಗಾಗಿದೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಸೊ ಜನ ಏನಂತಾರೆ ನಮಗೆ ಗೊತ್ತಿಲ್ಲ. ಸೊ ಒಂದು ಹುಚ್ಚುತನದಿಂದ ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸರ್ ಟೋಟಲ್ 2.5 hours ಇದೆ ಸರ್. 2.5 hours. ಸಿನಿಮಾ ಒಳಗಡೆ ಒಂದೇ ಕಥೆನಾ ಇಲ್ಲ 5 ಕಥೆ ಇದೆಯಾ ಸರ್? 5 ಕಥೆಗಳು, ಬೇರೆ ಬೇರೆ ಕಥೆಗಳು, ಬಟ್ ಎಲ್ಲಾ ಕಥೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ. ಒಬ್ಬೊಬ್ರು ಡೈರೆಕ್ಟರ್. ಹಾಗಾಗಿ ಬಟ್ 5 ಕಥೆಗಳಿಗೂ ಸಂಬಂಧ, ಒಂದೊಂದು ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗುತ್ತೆ. ನಿಮ್ಗೆ ಎಲ್ಲ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ. ಸಬ್ಟೈಟಲ್ಸ್ ಹೌದು, ಪ್ರತಿ ಕಥೆಗೂ ಅದರದೇ ಆದಂತಹ ಹೆಸರಿದೆ.
ಅಂದ್ರೆ ಟೈಟಲ್ಸ್ ಒಳಗಡೆ ಇರೋದು ಟೈಟಲ್ಸ್. ಗುರು ದೇಶಪಾಂಡೆ ಮಾಡಿದ್ರ ಒಬ್ಬೊಬ್ರು ಒಂದೊಂದು ಎಪಿಸೋಡ್ ಮಾಡಿದ್ದಾರೆ. ಸೊ ನಿಮ್ಮ ಸಿನಿಮಾದ ಟೈಟಲ್ಗಳು ಅದ್ರ ಬಗ್ಗೆ ಕಂಟೆಂಟ್. ಸರ್ ನಾನು ಸಾಯಿ ಶ್ರೀನಿಧಿ, ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ. ನನ್ನ ಹೆಸರು ಪ್ರಜ್ವಲ್ ರಾಜ್. ನಾನು ಮಾಡಿರೋ ಹೆಸರು ಬಾನಿಗೊಂದು ಎಲ್ಲೆಲ್ಲಿ. ಬಾನಿಗೊಂದು ಸಿನಿಮಾದ ಬಗ್ಗೆ ಒಂದೆರಡು ಲೈನ್ ಹೇಳಿ ಸರ್. ನಿಮ್ಗೆ ಏನದು ಸ್ವಲ್ಪ ಸ್ಟೇಜ್ ಫೀಲ್. ಓಕೆ, ಲಾಸ್ಟಿಗೆ ಮಾತಾಡಿ, ನೋ ಪ್ರಾಬ್ಲಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಭರದ್ವಾಜ್. ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಆದ್ರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ರು. ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ, ಒಟ್ಟು ಒಂದು 5 ಸಿನಿಮಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದ್ರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂತ ಅವಕಾಶ ಬಂದಾಗ ಬೇಡ ಅನ್ನಿಸ್ತು. ಸೊ ಸುಮೋಹ ಅಂತ ನನ್ನ ಕತೆ ಹೆಸರು. ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತೆ ಶ್ರೀಪ್ರಿಯ ಅವರ ಮುಖ್ಯ ಭೂಮಿಕೆಯನ್ನ ನಡೆಸಿದ್ದಾರೆ. ಅಂಡ್ ತುಂಬಾ ಒಳ್ಳೆ ಆಕ್ಟರ್ಸ್, ತುಂಬಾ ಒಳ್ಳೆ ಏನಂತಾರೆ, ನನ್ನ ಸಿನಿಮಾದಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ. ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ, ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರ್ಬಹುದು ಅಥವಾ ಗೆಲುವುಗಳಿರಬಹುದು, ಇವೆಲ್ಲದನ್ನ ಅಂದ್ರೆ ಇಟ್ಕೊಂಡು ಮನಸ್ಸಲ್ಲಿ ಬರ್ದಿರುವಂತಹ ಕಥೆ ಇದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್, ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್. ಈ ಸಿನಿಮಾ ನನ್ಗೆ ಯಾವಾಗ್ಲೂ ತುಂಬಾನೇ ಹತ್ರ ಆಗಿರುತ್ತೆ. ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ, ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್. ಸೊ BTS ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. DMK ಎಂಟರ್ಟೈನ್ಮೆಂಟ್, ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಯಾಕೆ ಅಂತಂದ್ರೆ ಸಿನಿಮಾ ಎಲ್ಲರೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡ್ಬೇಕು ಅನ್ನೋ ಪ್ಯಾಷನ್ ಇರುತ್ತೆ. ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆಕ್ಚುಲಿ ಸಿನಿಮಾ ಮಾಡೋದಕ್ಕೆ. ಬರೀ ಪ್ಯಾಷನ್ ಅಲ್ಲಿ ಇಟ್ಕೊಂಡು ದುಡ್ಡಿಲ್ಲ ಅಂತಂದ್ರೆ ದಟ್ ಇಸ್ ವಿಟಮಿನ್ M ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನಿಮಾ ಮಾಡೋದಕ್ಕೆ. ಸೊ ಅದಕ್ಕೆ ನಮ್ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗ್ಲಿ ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ತರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರು ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ತರ ಇರೋ ಟೈಮ್ ಅಲ್ಲಿ ಸರ್ ಬಂದು ನಮ್ಗೆ ಸಪೋರ್ಟ್ ನೀಡ್ತಿರೋದು ತುಂಬಾನೇ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದ್ ಬಿಟ್ರೆ ಅಷ್ಟೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಇಲ್ಲಿ ಯಾವ ಕತೆ ಬರ್ತಿದ್ದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು. ಸೊ ನಾನು ಇದಕ್ಕೂ ಮುಂಚೆ, ಇದು ನನ್ನ ಫಸ್ಟ್ ಫಿಲಮ್. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರ್ಯಪ್ಪ ಅವರ ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮ್ ಅಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಸೊ ಸಾಯಿ ಆಗ್ಲಿ, ಪ್ರಜ್ವಲ್ ಆಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಎಲ್ಲರೂ ಹೇಗೂ ಎಲ್ಲ ಒಂದು ಟೀಮ್ ಇದೆ, ಏನಾದ್ರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತಲ್ಲ. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವ್ರ ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ವರ್ಕ್ ಮಾಡಿದಂತ ಪ್ರಾಜೆಕ್ಟ್ ಇದು. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಸಪ್ರೇಟ್ ಕಥೆಗಳು ಲಾಸ್ಟ್ ಅಲ್ಲಿ ಜಾಯ್ನ್ ಆಗುತ್ತೆ. ಲಾಸ್ಟ್ ಅಲ್ಲಿ ಏನೋ ಜಾಯ್ನ್ ಆಗುತ್ತೆ ಎಂಡಿಂಗ್ ಅಲ್ಲಿ ಏನೋ. ಸರ್ ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲಾರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಯಾವ ಕಥೆಗೆ ಯಾವ ಲಿಂಕ್ ಇಲ್ಲ. ಸಂದೀಪ್ ಅವರು ನಿಮ್ದು ಯಾವುದು? ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ. ಮಧ್ಯದಲ್ಲಿ ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇರು ನಟರು ಇರ್ಬೋದು, ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ತರ. ಅದನ್ನ ಬಿಟ್ರೆ ಒಂದು 20 ಜನ ಬೇರೆ ಆಕ್ಟರ್ಸ್ ಇರ್ಬೋದು. ಆಕ್ಟರ್ ಆಗ್ಬೇಕು ಅನ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ.
ಆತನಿಗೆ ನೀವು ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರಾ ಇವ್ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದ್ರೆ ಅವ್ನ ಕನ್ಸು ಯಾವಾಗಲೂ ಒಳಗೆ ಹಾಗೆ ಇರುತ್ತೆ, ಇಲ್ಲ ನಾನು ಒಂದಿನ ಹೀರೋ ಆಗ್ತೀನಿ ಅಂತ. ಒಬ್ಬ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯನ ಒಂದು ಸಣ್ಣ ಕತೆ ಇದೆ. ಹಾಗೆ ಎಲ್ಲರ ಕಥೆಗಳು ನೀವು ಹೇಳೋದಾದ್ರೆ ಮಧ್ಯದಲ್ಲಿ ಎಲ್ಲ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ಲಿ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ, ಅಲ್ಲಲ್ಲಿ ಎಲ್ಲಾ ಕಥೆಗಳು ಒಟ್ಟಿಗೆ ಬಂದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸ್ಬೋದು. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾದ ನಾಯಕ ನಟರಂತ ಕೌಶಿಕ್ ಅವರು, ಚಂದನಾ ಕಶ್ಯಪ್ ಅವರು, ನನ್ನ ಸಿನಿಮಾಗೆ ಛಾಯಾಗ್ರಾಹಕರಂತ ಅಶ್ವಿನಿ ಕನ್ನಡಿ ಅವರು, ಆಮೇಲೆ ನನ್ನ ಎಡಿಟರ್ ಅಂತ ಆದಿತ್ಯ ಅವರು, ನಿಮ್ಮೆಲ್ಲರ ಸಹಕಾರ ಇದ್ರೆ ಹಾಗೆ ಮತ್ತೆ ಈ ರಾಜೇಶ್ ಹೇಳಿದಾಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂದ್ರೆ ಇವ್ರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿಸುವಂತ ಸಿನಿಮಾಗಳು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಿಮ್ಮೆಲ್ಲರಿಂದ ಯಾರು ಇದ್ದಲ್ಲೇ ಇದ್ದಿದೆ, ನೀವು ಯಾರು ಇದ್ದಲ್ಲೇ ಇದ್ದಿದೆ ಖಂಡಿತವಾಗ್ಲೂ ಈ ಸಿನಿಮಾ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಈ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಸರ್ ಅದೇನಾಗುತ್ತೆ, ಬರಿಬೇಕಾದ್ರೆ ನಾವು ಬೇಕೋ ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನ್ಎವಿಟಬ್ಲಿ ಅದು ಬಂದಿದೆ. ಎಲ್ಲ ಕಥೆಗಳಲ್ಲೂ ನೀವು ನೋಡಿದ್ರೆ ಅದು ಅನ್ಸುತ್ತೆ ತೀರಾ ಸಹಜವಾದಂತಹ ಕಥೆಗಳು, ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂತ ಕಥೆಗಳು, ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸ್ತೀವಿ. ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲ್ ನಾವು ನೋಡಿರುವಂತಹ ಕಥೆಗಳು. ಮಾಧ್ಯಮದವ್ರು ಏನಾದ್ರು ಪ್ರಶ್ನೆ ಇದ್ರೆ ಎಲ್ಲರೂ ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸಸ್ ಹೊರಗೋಗ್ತೀವಿ, ನೀನ್ ಬಿಡಮ್ಮ ಮೇಕಪ್ ಹಾಕೊಳ್ತೀಯ, ಕೈಗೆ ಹೋಗಿರ್ತಾರೆ, ಕಾಲ್ಗೆ ಹೋಗಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ, ಅಸಂಪ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ಆಕ್ಟರ್ಸ್ ನ ಓಕೆ ಲೆಟ್ಸ್ ಕೀಪ್ ದೆಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ರೂ ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಷ್ಟಪಟ್ಟಿರ್ತಾರೆ. ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ. ಅಂದ್ರೆ ಇಂಥವ್ರು ಮಾಡಿಲ್ಲ, ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವ್ನ ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬಯಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬಯಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್, ಅಂದ್ರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂತಹ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಈ ಸಿನಿಮಾ. ಸ್ವಲ್ಪ ಸೆಂಟ್ರ್ ಮನೆ ನೀರು ಒಂದು ಹಿಂಗನಕ್ಕೆಲ್ಲ ನೀರು ತಗೊಂಡ್ಬಿಡ್ತಾರೆ. ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಸೆಟ್ ಅಲ್ಲಿ, ಆ ತರ ನೋಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು. ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಅಪ್ ಹುಡುಗ ಅವನು ಅನ್ನೋ ತರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟ್ ಆಗಿ, ಬಟ್ ದಟ್ ಇಸ್ ವೇರ್ ವಿ ಆಲ್ ಯುನೋ ಅವ್ರನ್ನ ಟ್ರೀಟ್ ಹಾಗೆ ಮಾಡ್ತೀವಿ. ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ 8-9 years ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂತ ಹುಡುಗರಾಗಿರ್ಬೋದು, ಅಥವಾ ಏನೋ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂತ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಅತಿ ಮುಖ್ಯವಾದಂತ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರಿಗೆ. ಅವ್ರು ನಮ್ಮ ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮ್ಮ ಹತ್ರ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಕೆಲವೊಂದು ನೋಡಿರ್ಬಹುದು, ನೋಡಿದ್ದೆ ನೋಡಬಹುದು, ಪರವಾಗಿಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನ ಕಾಣುತ್ತೆ. ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ, ಅದನ್ನ ಪ್ರೋತ್ಸಾಹಿಸೋದಾಗ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗಿರುವಂತ ಜಾಗ. ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸರ್. ಎರಡನೇದಾಗಿ ಇಲ್ಲಿ ಇರೋ ಈ 5 ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಐ ಥಿಂಕ್ ಸೇಫ್ ಬೆಟ್ಸ್ ಈಸಿಯರ್. ಅಂದ್ರೆ ಮಾಡಿರೋ ಫಿಲ್ಮ್ಸ್ ಆಗಿರ್ಲಿ, ಅದ್ರಲ್ಲಿ ನಡೆಯುವಂತ ಒಂದು ಫಾರ್ಮುಲೇ ಫಿಲ್ಮ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ಇದು ನೀವು ಮುಂದೆ ನೋಡ್ತೀರಾ, ಒಂದು ಲೈನ್ ಇದೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಆ ಲೈನು ನನಗೆ ತುಂಬಾ ಇಷ್ಟವಾದ ಲೈನ್. ಯಾಕಂದ್ರೆ ಸಿನಿಮಾ ಮಾಡಕ್ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು, ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು, ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ. ಬಟ್ ಅದನ್ನ ಬಿಡದೇನೆ
ಒಂದು ದೃಢ ನಿರ್ಧಾರ ತಗೊಂಡು ಅದನ್ನ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡೋದು ಬಹಳ ಅಂದ್ರೆ ಬಹಳ ಕಷ್ಟ. ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ 5 ಡೈರೆಕ್ಟರ್ಸ್ ಫಾರ್ ಗಿವಿಂಗ್ ದೇರ್ ಆಲ್, ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯುವರ್ ಫೇಸ್, ನೋ ಮ್ಯಾಟರ್ ಹೌ ಕ್ರೇಜಿ ಇಟ್ ಹಸ್ ಬಿನ್. ನೀವು ನಿಮ್ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ, ಅಂಡ್ ದಿಸ್ ಇಸ್ ಯೋರ್ ಬೇಬಿ. ಸೊ ಅಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್. ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟರ್ ಅಲ್ಲಿ ನೋಡಿದ್ದೆ. ಅಂದ್ರೆ ಎಲ್ಲರೂ ಆಕ್ಟರ್ಸ್ ಆಗ್ಲಿ ಡೈರೆಕ್ಟರ್ಸ್ ಆಗ್ಲಿ ಒಟ್ಟಿಗೆ ಕೂತ್ಕೊಳ್ಳೋದು, ಒಟ್ಟಿಗೆ ಡಿಸ್ಕಸ್ ಮಾಡೋದು, ಕೊಲ್ಯಾಬರೇಟಿವ್ ಆಗಿ ಒಂದು ಎಫರ್ಟ್ ನ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟ್, ಸೊ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನ ಹೇಳೋಣ ಅಂತ ಒಂದು ಆಟಿಟ್ಯೂಡ್ ಇದೆ ಥಿಯೇಟರ್ ಅಲ್ಲಿ. ಆ ಒಂದು ಆಟಿಟ್ಯೂಡ್ ಅನ್ನ ಈ ಸಿನಿಮಾದಲ್ಲಿ ನಾನು ಮತ್ತೆ ನೋಡಿದೆ. ಈ ಸಿನಿಮಾ ಬಿಟ್ಟು ಬೇರೆ ಕಡೆನೂ ನಾನು ಅದು ಅಷ್ಟಾಗಿ ನೋಡಿರ್ಲಿಲ್ಲ. ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ 5 ಕಥೆಗಳಲ್ಲಿ 5 ಜನ ಇದ್ರು. ಇವ್ರು ಡೈರೆಕ್ಟ್ ಮಾಡ್ತಿದ್ದಾರೆ, ಇವರೆಲ್ಲ ಲೇಡೀಸ್ ಆಗಿ ಬಂದಿದ್ರು. ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ, ಬೇರೆಯವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ. ಸೊ ದಟ್ ಇಸ್ ಅ ವೆರಿ ಬಿಗ್, ಐ ಥಿಂಕ್, ಇಂಪಾರ್ಟೆಂಟ್ lesson for me to have learned, and to witness an attitude like that in our industry, it is a very, very big thing. So I'd like to thank you all for having been such amazing directors who are trying to create a beautiful message. ಏನ್ ಕೇಳಿದ್ರಿ? ಮರ್ತೋಯ್ತು ಸರ್. ನನಗೂ ಮರ್ತೋಯ್ತು. ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಎಸ್ ಆಫ್ ಕೋರ್ಸ್ ನೀವು ಥ್ಯಾಂಕ್ಸ್ ಹೇಳಿದ್ರಿ, ಬಟ್ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಕಂಟೆಂಟ್ ಬಗ್ಗೆ ಹೇಳ್ಬೋದು ಅಂದ್ರೆ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ, ಬಟ್ ಕಂಟೆಂಟ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋದು. ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದ್ರೆ, ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮುಲೇಟ್ ಫಿಲ್ಮ್ಸ್, ಹೀರೋ ಹೀರೋಯಿನ್, ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು, ಆಕ್ಷನ್ ಫಿಲ್ಮ್ಗಳಾಗಿರ್ಬೋದು, ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ ಆಗ್ತಾರೆ. ಬಟ್ ಅವರು ಹೀರೋ ಹೀರೋಯಿನ್ ಆಗೋದಿಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು 200-300 ಜನ ಇರ್ತಾರೆ. ಅದು ಅಸಿಸ್ಟೆಂಟ್ಸ್ ಆಗಿರಬಹುದು, ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಕತೆ ಬರೆಯೋರಾಗಿರ್ಬಹುದು, ಡೈರೆಕ್ಟರ್ಸ್ ಇರ್ತಾರೆ, ಬೇರೆ ಜನ ಇರ್ತಾರೆ, ಅಡಿಗೆ ಮಾಡೋರು ಇರ್ತಾರೆ, ಟೀ ಕೊಡೋದಕ್ಕೆ ಒಬ್ರು ಇರ್ತಾರೆ. ಆಕ್ಚುಯಲ್ ಆಗಿ ಹೀರೋ ಹೀರೋಯಿನ್ ಮಾಡ್ತಿರೋದು ಅವರು ಅಂತ ನನಗೆ ಅನ್ಸುತ್ತೆ. Actual heroes and heroines are those people who are working to make this film the film that it is. ಪ್ರತಿ ಸಲ ಅಂಡ್ ನನಗೆ ಅನ್ಸೋದು ಈ ಒಂದು ಸಿನಿಮಾ ಆ ಆಕ್ಚುಯಲ್ ಆಗಿರೋ ಹೀರೋ ಹೀರೋಯಿನ್ಸ್ ಗೆ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಬಹಳ ದೊಡ್ಡ ವಯಸ್ಸಿನ ಅಂತರ ಬಹಳ ಇದೆ. ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಚಿಕ್ಕ ವಯಸ್ಸಿನ ಹುಡುಗರು. ಇದರಲ್ಲಿ ಯಾರು ಆಕ್ಟ್ರಸ್ಸು, ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಯಾರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಒಂದಿನ ಹೋದ ತಕ್ಷಣ. ಏನಿದು, ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡಕ್ ಬರ್ತಾರೆ, ಯಾವ ಪ್ರೊಡಕ್ಷನ್ಸ್ ಇಲ್ಲ, ಪ್ರೊಡಕ್ಷನ್ ವಾಯ್ಸ್ ಇಲ್ಲ, ಮತ್ತೆ ಕಾಸ್ಟ್ಯೂಮು ಬಹಳ ಸುಂದರವಾದ ಹುಡುಗಿ ಬರುತ್ತೆ. ಏನಿದು ಅಂತ ನನಗೆ ಒಂದ್ ಸ್ವಲ್ಪ ಅದನ್ನ ನಾನು ಅರ್ಗಿಸ್ಕೊಳಕ್ ಒಂದ್ ಸ್ವಲ್ಪ ಹೊತ್ತಾಯ್ತು, ಅರ್ಧ ದಿನ ಆಯ್ತು. ಆಮೇಲೆ ಗೊತ್ತಾಯ್ತು ಇವ್ರು 5 ಜನ ಮೊದಲೇ ಹೇಳಿದ್ರು. ರಾಜೇಶ್ ಅವರು, ನಮ್ಮ ನಿರ್ದೇಶಕರು ರಾಜೇಶ್ ಅವರು, ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಆಯ್ತು ಮಾಡ್ತೀನಿ. ನನ್ಗೆ ತುಂಬಾ ಬಹಳ ಖುಷಿ ಆಗ್ತದೆ. ಏನಂತಂದ್ರೆ ಇಷ್ಟು ಬಹಳ ಕೂತ್ಕೊಳ್ತೀನಿ, ಪ್ರತಿಯೊಬ್ರು ಕೂಡ ಬಹಳ ತಿಳ್ಕೊಂಡಿದ್ದು, ದೂರದೃಷ್ಟಿ ಇಟ್ಕೊಂಡು, ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು, ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಎಲ್ಲರ ಮಾತುಗಳಿಗೆ ಬಹಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಮಾತಾಡ್ತಿದ್ದೀವಿ. ಆಮೇಲೆ ವಿಷಯನ ತಿಳ್ಕೊಂಡಿದ್ದೀವಿ. ನಿಮ್ಮಷ್ಟು ಪ್ರಬುದ್ಧತೆ ನಮ್ಗೆ ಇಲ್ಲದಿದ್ರು ಕೂಡ 38 ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ, ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ. ನಾನು ಬೇಸಿಕಲಿ ಒಂದು 45 ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ಕೊಂಡು ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ, ಅಬ್ರಾಡ್, ಲಂಡನ್, ಸಿಂಗಪೂರ್, ದುಬೈ ಎಲ್ಲ ಕಡೆನೂ ತಿಳ್ಕೊಂಡು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ನಾಟಕ ಮಾಡ್ಕೊಂಡು ಬಂದು ಇಂಡಸ್ಟ್ರಿ ಡೈರೆಕ್ಟರ್ಸು, ಸಮ್ ಡೈರೆಕ್ಟರ್ಸ್ಗಳೆಲ್ಲ ಕೆಲಸ ಮಾಡ್ಕೊಂಡು ಬಂದೆವು. ಆ ಥಿಯೇಟರ್ ಸಿಗುವಂತ ಖುಷಿ ಅಂದ್ರೆ ರಂಗಭೂಮಿಯಲ್ಲಿ ಸಿಗುವಂತ ಖುಷಿ, ಅಲ್ಲಿ ದುಡ್ಡು ಸಿಗದೇ ಇದ್ರು ಕೂಡ ಬಹಳ ಖುಷಿ ಸಿಗುತ್ತೆ, ಸಂತೋಷ. ಇಲ್ಲಿ ಎಲ್ಲೋ ಒಂದ್ಸ ನಾವು ಕೇಳಿದಷ್ಟು ದುಡ್ಡು ಸಿಗದೇ ಇದ್ರು ಕೂಡ ನಾನು ಜನಪ್ರಿಯನಾಗಬೇಕು, ನಾನು
ಥಿಯೇಟ್ರಲ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪಬಹುದು ಅಂತ ಅನ್ನೋ ಒಂದು ಆಸೆಯಿಂದ ಬಂದು ಇಷ್ಟು ವರ್ಷನೂ ನನ್ನ ಪ್ರಯಾಣವನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು, ಕಿರಿಯರು, ಅನುಭವಿಗಳು, ಪ್ರಬುದ್ಧರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನೋವುಗಳು ಇದೆ, ಸಾಕಷ್ಟು ಅವಮಾನಗಳು ಇದೆ, ಸಾಕಷ್ಟು ಖುಷಿನೂ ಇದೆ. ಅವೆಲ್ಲವನ್ನು ಸೇರಿಸಿ ಒಂದೊಂದು ಸಿನಿಮಾ ಮಾಡುವುದು, ಮೆಗಾ ಸೀರಿಯಲ್ ಮಾಡುವುದು. ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ, ಕೆಲವೊಂದು ಕಡೆ ಹೇಳ್ಕೋಬಾರ್ದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ. ಸ್ನೇಹಿತರು ಕೂಡ ಬೇಡ, ನಿಮ್ಮ ನೋವುಗಳು ಮತ್ತೆ ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು. ಅವೆಲ್ಲವನ್ನು ಮನಸ್ಸೊಳಗೆ ಉದುಗಿಟ್ಕೊಂಡು ನಾವು ಆಚೆಗೆ ಬರಬೇಕು. ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ, ಎಷ್ಟು ಅವಕಾಶ ಸಿಗ್ತೋ ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರಬೇಕು. ಜನಕ್ಕೆ ಏನ್ ಬೇಕೋ ಅದನ್ನ ಹೆಚ್ಚಾಗಿ ನಾವು ಕೊಡೋಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಕನಸುಗಳು ಏನಿದೆಯೋ ಅದನ್ನ ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ. ಇಲ್ಲಿ ತುಂಬಾ ಜನ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಕೇಳ್ತಾರೆ, ಕಥೆ ಹೇಳೋದ್ರಲ್ಲಿ ಮತ್ತೆ ಕನ್ವಿನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಆ ಪ್ರೆಸೆಂಟೇಷನ್ ಅಲ್ಲಿ, ಮೇಕಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬಾ ಜನ ಸೋಲ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅದೇ ಆಗಿರೋದು. ತುಂಬಾ ಕಥೆಗಾರರಿದ್ದಾರೆ, ತುಂಬಾ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಆದ್ರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ. ಅದು ಯಾಕೆ ಅಂತ ಅನ್ನೋದನ್ನ ನೀವು ಯಂಗ್ಸ್ಟರ್ಸ್ ಇದ್ದೀರಿ, ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳ ಅತ್ಯುತ್ತಮವಾದಂತ, ಪ್ರಬುದ್ಧವಾದಂತ, ಜನರು ಮುಗಿಬಿದ್ದು ನೋಡುವಂತ, ಚಿತ್ರಮಂದಿರ ತುಂಬುವಂತ ಚಿತ್ರಗಳನ್ನ ತನ್ನಿ. ಆ ದೇವರು ನಿಮಗೆ ಅವಕಾಶ ಕೊಡ್ಲಿ. ಆ ಶಕ್ತಿ ಇದೆ, ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ನಿಮ್ದು ಶಕ್ತಿ ಎಷ್ಟಿದೆ, ನಿಮ್ಮ ಹಸು ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ಹಸುವು ಹೊಟ್ಟೆ ತುಂಬಿಸ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸ್ಲಿ ಅಂತ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ ಮತ್ತು ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಬೇಂದ್ರೆಯವರು ಅದನ್ನ ಹೇಳೋದು, ಅಳು ನುಂಗಿ ನಗು ಒಮ್ಮೆ ಅಂತ. ಸೊ ಆಗಿರೋ ನೋವು ಅವಮಾನ ಒಂದ್ ಕಡೆ ಇರ್ಲಿ, ಕೆಲಸ ಮಾಡ್ತಾ ಹೋಗ್ಬೇಕು ನಾವು ಅಂತ. ಸೊ ನಮ್ ಜೊತೆಗೆ ಈಗ ಮಹಾದೇವ್ ಪ್ರಸಾದ್ ಅವರು ಆರ್ಕೆಸ್ಟ್ರಾ ಸಿನಿಮಾದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ಪ್ರಸಾದ್. ನಾನು ಈ ಸಿನಿಮಾದಲ್ಲಿ ಅಪೂರ್ವ ಅವರ ಡೈರೆಕ್ಷನ್ ಅಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಮೇಕಪ್ ಅಸಿಸ್ಟೆಂಟ್, ಟಚ್ ಅಪ್ ಬಾಯ್ ಅಂತ ಏನು ಹೇಳಿದ್ರಲ್ಲ, ಆ ರೋಲ್ ಮಾಡಿದ್ದೀನಿ ನಾನು. ಯೂಶಲಿ ನನಗೆ ಕಾಮಿಡಿ ರೋಲ್ಸ್ ಅಥವಾ ಕಾಮಿಡಿ ಅಂದರೆ ಭಾಳ ಇಷ್ಟ. ಬಟ್ ಇವ್ರು ನನ್ನ ಕರೆದು ಒಂದು ತುಂಬ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ ನರೇಟ್ ಮಾಡಿದ್ರು. ನನಗೆ ಭಾಳ ಖುಷಿ ಆಯಿತು. ಸೊ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಅಪೂರ್ವ ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳಕ್ಕೆ ದಿನರಿಗೆ ಸ್ವಲ್ಪ ಕಲಿಸಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಅದ್ರದ್ದು ಪ್ರತಿಫಲ ಮೋಸ್ಟ್ಲಿ ಸಿನಿಮಾದಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೋತೀನಿ. ಇಲ್ಲಾಂದ್ರೆ ಆಮೇಲೆ ಬೈರಿ ಬೇಕಾದ್ರೆ ಅಷ್ಟೇ. ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ ಮುರಳಿ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸರ್ ಹೇಳ್ದಂಗೆ ಸಿನಿಮಾ ಮಾಡೋದು ತುಂಬ ಈಸಿ ಅನ್ನಿಸ್ಬೋದು, ಅಥವಾ ತುಂಬ ಈಸಿ ಆಗೋಗಿದೆ ಈಗ. ಆದರೆ ಅದನ್ನ ಥಿಯೇಟರ್ ತರಕ್ಕೆ ಭಾಳ ಕಷ್ಟ. ಅದಕ್ಕೆ ಹೆಲ್ಪ್ ಮಾಡ್ತಾರೋ ಮುರಳಿ ಸರ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೇದಿನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಇವರು ವಿಜಯ್ ಕೃಷ್ಣ ಅವರು ಅವಾಗಲೇ ಹೇಳಿದಾಗೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆದ ಟೀಮ್. ಅವರು 5 ಜನದ್ದು ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ. ನನ್ನ ಸಾಯಿ ಫಸ್ಟ್ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಾದ್ಮೇಲೆ 1 ಸೆಕೆಂಡ್ ಆಗಿ ಕೂಡ ನಾನು ತಗೊಂಡಿಲ್ಲ. ನನ್ಗೆ ಏನಾದ್ರು ಯಾವುದೇ ತರದ ರೋಲ್ ಇರ್ಲಿ, ಎಷ್ಟು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಹೆಂಗಿದ್ರು ಇದ್ರಲ್ಲಿ ಮಾಡ್ಲೇಬೇಕು ಅಂತ ಅನ್ಸ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತೀನಿ ಅಂತ. ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರುವಂತ ಕತೆ. ಅದು ಅದ್ಭುತ ಅಂತಂದ್ರೆ ಅವ್ರ ಕಂಟೆಂಟ್ ಅಲ್ಲಿ ಒಂದು ಆನೆಸ್ಟಿ ಇದೆ, ಅದು ಬೇರೆ ತರ ಇದೆ. ಹೋಲ್ ಸಿನಿಮಾ ಅವ್ರು ನೋಡ್ತಿರೋ ರೀತಿ, ಅವ್ರಿಗೆ ಲೈಫ್ ಮೇಲೆ ಇರುವಂತ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ ಮೇಲೆ ಇರೋ ಪರ್ಸ್ಪೆಕ್ಟಿವ್ ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಕತೆ ಕಾಫಿ, ಸಿಗರೇಟ್ಸ್ ಮತ್ತೆ ಲೈನ್ಸ್ ಸಿನಿಮಾ ತೋರಿಸ್ಕೊಡುತ್ತೆ. ಸೊ ಆ ಕಾರಣಕ್ಕಾಗಿ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಇದು. ಸಿನಿಮಾದ ಬಗ್ಗೆ ಹೇಳೋದು ಗೊತ್ತಿಲ್ಲ. ಸೊ ಅದ್ ಹೇಳಕ್ಕಾಗಿಲ್ಲ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದು ಪಾತ್ರಗಳನ್ನ ಮಾಡಿದ್ವಿ ಅಂತ ಹೇಳ್ಬೋದಷ್ಟೇ. ಸೊ ಮುರಳಿ ಕೃಷ್ಣ ಸರ್ ಅವ್ರಿಗೆ ನಿಜ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಅವರು ಮಾಡಿದ್ದಾರೆ ಅಂದ್ರೆ ನನ್ಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ನೇ ಡೌಟ್ ಆಗೋಗ್ತಿದೆ. ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಸಾಲ ಮಾಡಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ರು.
ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಖುಷಿಯಾಗಿದೆ. ಏನಾಗತ್ತೋ ಪೊಟೆನ್ಶಿಯಲ್ ಇರುವಂತ ಸಿನಿಮಾ ಇದು, ಜನರು ನೋಡ್ಲೇಬೇಕಾಗಿರುವಂತ ಸಿನಿಮಾ, ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪಲೇಬೇಕಾಗಿರುವಂತ ಸಿನಿಮಾ. ಅದು ಅಂದ್ರೆ ಯಾವುದೇ ತರ ಬೇರೆ ಸಪೋರ್ಟ್ ಇಲ್ಲದೆ ನಿಂತ್ಬಿಡೋದು ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬಾ. ಸೊ ಈಗ ಅವ್ರು ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. 5 ಜನ ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ ಇದು ನ್ಯೂಸ್ ಯಾವಾಗಿಂದ ಬರಕಿಡಿದೆಯೋ ಅವಾಗಿಂದ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಅಲ್ಲ ನಿಮ್ಗೆಲ್ಲ ಭೀಮನ್ ಬಲ ಬಂತು. ಖುಷಿ ಅಂತ ಅನಿಸ್ತು. ಏನೋ ಒಂದು ಹೊಸತನ ಇದೆ ಅಂತ ಎಲ್ಲ ಹೊಸಬ್ರು ಸೇರಿ ಮಾಡಿರುವಂತ ಹೊಸತನ ಇರುವಂತಹ ಸಿನಿಮಾ. ಈ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. 5 ಜನ ನಿರ್ದೇಶಕರು, ಒಬ್ಬರೇ ನಿರ್ಮಾಪಕರು. ಸೊ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ, 5 ಜನ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ, ಸೊ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಸೊ ಆಲ್ ದಿ ಬೆಸ್ಟ್. ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ. ನೀವೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. All the celebrities who are here to bless us. First of all, sorry, I don't know Kannada. I could not answer your question. But I see the BTS, the behind the scene, there are 5 pillars. I would say 1, 2, 3, 4, 5, the directors. Without them, there is no BTS. But they did very wonderful, fabulous job to bringing in the movie, and it is going to come in the theaters, right? So everyone going to like this movie, I'm sure that. Another thing is all the 5 directors, they have done their best, and their actors, everyone, they did their wonderful job. There is going to be weakness when it is being in theaters. Everyone going to like this. The music is very good, and especially I would like to thank producer Bhima. Thank you, sir. Thanks for coming. And Niket sir. And everyone, please watch the movie in the theaters and bless each and everyone who are actor here and who are director. Thank you. And especially I would like to thank here Prithvi and Dilip. They are doing very good job. I'm just the producer, but they are doing all the work. And Shreya, she's also helping us. She's here. Shreya. Okay. So thank you each and everyone who are being here and blessing us. Thank you. Actually, I asked you a question, like what inspired you to produce this movie? Like what is the core thing? That's what I asked. The core thing is the 5 directors. That's it. Beautiful. Their story. Yeah. And actually, this is my second movie in Kannada. The first one I made family drama. Last month it was released. I've been introduced to this Kannada industry with that movie. So this is second movie. Thank you. ಸೀರಿಯಸ್ಲಿ ಲೈಕ್ ಪ್ರತಿಯೊಬ್ಬರಿಗೂ ನಾವು ತೆರೆ ಮೇಲೆ ಕಾಣಿಸೋದಕ್ಕ ಹಿಂದೆ ಪಡ್ತಿರ್ತಕ್ಕಂಥ ಕಷ್ಟಗಳು ನಾನು ತುಂಬಾ ನೋಡಿದೀನಿ. ಅದೇ ತರ ಈ ಟ್ರೈಲರ್ ನೋಡಿದಾಗ ಅನ್ಸಿದ್ದು ಅದೇನು ನಾವು ಮುಂದೆ ಈ ಟ್ರೈಲರ್ ನೋಡಿದೀವಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟು ಕಷ್ಟ ಇರುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಯಾರೇ ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇಷ್ಟರಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ ಜನ, ಸಕ್ಸಸ್ ಅಥವಾ ಇಲ್ಲ ಡಿಸಾಸ್ಟರ್ ಏನೋ ಹೋಯ್ತು ಅಂತ ಹೇಳಿ. ಬಟ್ ಹಾಗಾಗಿ ಬೇಡ, ಇದನ್ನ ನೋಡಿದಾಗ ಸೀರಿಯಸ್ಲಿ ಅಲ್ಲಿ ಪಟ್ಟಿರೋ ಕಷ್ಟ ತೆರೆ ಮೇಲೆ ಕಾಣಿಸ್ತಾ ಇದೆ. BTS ಗೆ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ, ಮತ್ತೆ ನಮ್ಮ 5 ಜನ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ದೊಡ್ಡ ಚಿತ್ರಗಳನ್ನ ನಿರ್ದೇಶನ ಮಾಡುವಂತಹ ಒಂದು ಅವಕಾಶ ಒದಗಿ ಬರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ BTS. ಥ್ಯಾಂಕ್ ಯು.
ಹೇಳ್ತೀನಿ ನಮ್ಮ ಡೈರೆಕ್ಟ್ರು. ನಮ್ಮ ಅಪೂರ್ವ ಮೇಡಮು ನಾನು ಬಿಫೋರ್ ಸಿನಿಮಾ ಮಾಡಿದೆ ನಾನು ಅದು ಸರೋಜ. ಸೊ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಈಗ ಸ್ಕ್ರೀನಲ್ಲಿ ನೋಡಿದಂಥ ಡೈರೆಕ್ಷನ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್ಪೆಷಲಿ 5 ನಿರ್ದೇಶಕರಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಮತ್ತು ಕಲಾವಿದರಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟು ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳಿದರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಜನ ಥಿಯೇಟ್ರಿಗೆ ಭೀಮಾ ನಿರ್ಮಾಪಕರಲ್ಲಿದ್ದಾರೆ. ಗಣೇಶ್ ಮೂವಿ ಅದಕ್ಕೂ ಜನ ಬರ್ತಾ ಇದೆ. ಸೊ ಹಾಗಾಗಿ ಸದ್ಯ ರಿಲೀಸ್ ಆಗ್ತಿದೆ. ಎಲ್ಲ ಟೀಮಿಗೆ ಆಲ್ ದಿ ಬೆಸ್ಟ್. ನೋಡಿ ಸಿನಿಮಾಗಳನ್ನ ಅಂತೇಳಿ. ನಮಸ್ಕಾರ ಎಲ್ಲರಿಗೂ. ಶ್ರೀಧರ್ ಶಿಕಾರಿಪುರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರ ನಿರ್ದೇಶಕ. ಟ್ರೈಲರ್ ತುಂಬ ಚೆನ್ನಾಗಿದೆ. ನಮ್ಮ ಮನಸ್ಸಿನ ಸ್ವಗತನ ರಾಜು ಬಿ ಶೆಟ್ಟಿ ಅವರ ವಾಯ್ಸಲ್ಲಿ ಕೇಳ್ದಂಗಾಯ್ತು. ತುಂಬ ಚೆನ್ನಾಗಿ ಮೂಡಿಬಂದಿದೆ. 5 ಜನ ನಿರ್ದೇಶಕರಿಗೂ ಆಲ್ ದ ಬೆಸ್ಟ್. ಮತ್ತು ಈ ಥರ ಹೊಸ ಪ್ರಯತ್ನಗಳಿಗೆ ಹಣ ಹೂಡಿರೋ ಪ್ರೊಡ್ಯೂಸರ್ಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆದ ಚಿತ್ರದ ನಿರ್ದೇಶಕ. BTS ಅದು ನಮ್ಮೆಲ್ಲರಿಗೂ ಅಷ್ಟೇ ಖುಷಿನೂ ಕೊಡುತ್ತೆ, ಹಾಗೆ ಅದೊಂದು ಪ್ರೋಸೆಸ್ ಇರುತ್ತಲ್ಲ, ಅದೊಂದು ಪೇನ್ ಬೇರೆ ರೀತಿ ಇರುತ್ತೆ. ಹೊಂದಿಸಿ ಬರೆಯಿರಿ ಅಂತ ಅಂದಾಗ ನಾನು ಹೊಂದಿಸ್ಕೊಂಡೇ ಸಿನಿಮಾ ಮಾಡಿರೋದ್ರಿಂದ ಅದ್ರದ್ದು ಪೇನ್ ಇನ್ನೂ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ 4 ವರ್ಷ ಜರ್ನಿಲಿ ಲಾಕ್ಡೌನ್ ಆದ್ಮೇಲೆ ಏನಾಯ್ತು, ಅದಾದ್ಮೇಲೆ ನಾನು ಹೇಗೆ ಇದು ಮಾಡಿದೆ. ಯಾಕಂದ್ರೆ ಅಟ್ ದ ಎಂಡ್ ಒಂದು ಬಲವಾದ ನಂಬಿಕೆ ಇರ್ತದೆ, ಆ ನಂಬಿಕೆನೆ ಸಿನಿಮಾ ಕಂಪ್ಲೀಟ್ ಮಾಡೋ ಕಾರಣ. ಸೊ ಅದೇ ರೀತಿ ಇಲ್ಲಿ ಅಂದ್ರೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಇದ್ದೇ ಇರ್ತದೆ, ಆ ನಂಬಿಕೆಯಿಂದನೇ ಸಿನಿಮಾಗಳಾಗೋದು. ಸೊ ಹಾಗಾಗಿ BTS ಇಡೀ ತಂಡಕ್ಕೆ ಶುಭಾಶಯಗಳು. ನಿಮ್ಮ ಈ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಹಾಗೆ ಕುಲದೀಪ್ ಅವರು, ಮೊದಲನೇದಾಗಿ ನಾನು ಅವ್ರಿಗೆ ಹೇಳಕ್ ಇಷ್ಟಪಡೋದಂತ, ಅವರು ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿದ್ದಂತ 5 ಜನರನ್ನ ಆ ಸಿನಿಮಾ ರಿಲೀಸ್ ಆಗತಾನೆ ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾನ ಅವರು ಕೂಡ ನಿರ್ದೇಶಕರಾಗಿ ಇಂಡಿವಿಜುವಲ್ ಆಗಿ ತೆರೆಗೆ ಬರ್ತಾ ಇದ್ದಾರೆ. ಅದು ಒಂದು ತಂಡವಾಗಿ ನೋಡೋಕೆ ಅದು ತುಂಬಾ ಖುಷಿ ಆಗುತ್ತೆ. ಇದು ಖಂಡಿತ ಒಂದು ಒಳ್ಳೆ ಬೆಳವಣಿಗೆ. ಈ ತರ ಬೆಳವಣಿಗೆಗಳು ಹೆಚ್ಚಬೇಕು. ಯಾಕಂದ್ರೆ ನಿರ್ದೇಶನ ತಂಡದಲ್ಲಿ ಇದ್ದವರು ಬೇರೆ ಎಲ್ಲೋ ಮತ್ತೆ ಹೋಗ್ತಾರೆ, ಅವರೇ ಸೇರ್ಕೊಂಡು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಮಾಡಿರೋದು ಒಂದು ಒಳ್ಳೆ ಬೆಳವಣಿಗೆ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆ ನೋಡಿದ್ರೆ ಏನಂತರೂ ಕೂಡ ಆದಷ್ಟು ಬೇಗ ತೆರೆಗೆ ಬರಲಿ. ನಾನು ಅದನ್ನ ಸಿನಿಮಾ ನೋಡಿದ್ದೀನಿ, ನಾನು ವೇಟ್ ಮಾಡ್ತಾ ಇದ್ದೀನಿ ಆ ಸಿನಿಮಾಗೆ. ಇಡೀ ತಂಡದ ವರ್ಕ್ ತುಂಬಾ ಚೆನ್ನಾಗಿದೆ. ಈ ಮಾತು ನೆನ್ಪಿಟ್ಕೊಳ್ಳಿ, ನೋಡಿದ್ರೆ ಏನಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ಮತ್ತು ಅದನ್ನು ಆಕ್ಟ್ ಮಾಡಿದವರು ಕೂಡ ನಿರ್ದೇಶಕರಾಗಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಪ್ರಯತ್ನಕ್ಕೆ ಎಲ್ಲರೂ ಅಂದ್ರೆ ಕನ್ನಡ ಜನತೆ ಹಾನೆಸ್ಪೆಕ್ಟ್ ಆಗಿ ಹಿಡಿತಾರೆ ಅಂತ ಅನ್ಸುತ್ತೆ ನೋಡಿದಾಗ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಆಂಥಾಲಜಿ ಫಾರ್ಮೆಟ್ ಅನ್ನೋದು ಹೊಸಬ್ರು ಅವ್ರ ಕೆಪಾಸಿಟಿನ ಅರ್ಥ ಮಾಡ್ಕೊಳಕ್ಕೆ ಮಾಡ್ತಾರೆ. ಮತ್ತೆ ಹಳಬ್ರು ಅಂದ್ರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲವರು ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಈ ಫಾರ್ಮೆಟ್ ಅಲ್ಲಿ ಸಿನಿಮಾಗಳು ಮಾಡ್ತಾರೆ. ರಾಕೇಶ್ ಅವರು, ಜೋಯಾ ಅಖ್ತರ್ ಅವರೆಲ್ಲ ಅಂದ್ರೆ ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಫ್ಟರ್ ಸಮ್ ಪ್ರೋಸೆಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಟ್ರೈಲರ್ ನೋಡಾದ್ಮೇಲೆ ಅಂದ್ರೆ ನಾನು ಕೂಡ ಕಥಾ ಸಂಗಮ ಅನ್ನೋ ಒಂದು ಆಂಥಾಲಜಿಲಿ ಒಂದು ಶಾರ್ಟ್ ಮಾಡ್ಕೊಂಡು ಬಂದಿದ್ದು. ಮತ್ತೆ ಆ ಆಂಥಾಲಜಿಯಿಂದ ನಾವು 7 ಜನ ನಿರ್ದೇಶಕರು ನಮ್ಮ ಫೀಚರ್ ಫಿಲ್ಮ್ ಮಾಡಕ್ಕೆ ಹೆಲ್ಪ್ ಆಯ್ತು. ಅಂದ್ರೆ ಅಲ್ಲಿ ನಮಗೆ ಗೊತ್ತಾಯ್ತು. ಸೊ ರಿಷಬ್ ಸರ್ಗೆ ನಾನು ಅದು ಮಾಡಿದ ಶಾರ್ಟ್ ಇಂದ ನೀವು ಫೀಚರ್ ಮಾಡ್ಬೋದು ಅಂತ ಗೊತ್ತಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದೇ ತರ ಈ 5 ಜನ ನಿರ್ದೇಶಕರು ಕೂಡ ಮುಂದೆ ಫೀಚರ್ ಫಿಲ್ಮ್ ಮಾಡುವಂತ ಒಂದು ಅವಕಾಶಗಳು ಮತ್ತೆ ಆ ಕೆಪಾಸಿಟಿ ಅವರಲ್ಲಿ ಎಲ್ಲರೂ ಇದೆ ಅಂತ ಅನ್ಸುತ್ತೆ. ಆಲ್ ದಿ ಬೆಸ್ಟ್ ಅವರೆಲ್ಲರಿಗೂ. ಆಲ್ ದಿ ಬೆಸ್ಟ್. ಹೊಸಬ್ರು ಮಾಡಿದ್ದು ಅಂತ ಹೇಳ್ಕೊಂಡು ಟ್ರೇಲರ್ ಬಂತು. ಟ್ರೇಲರ್ ನೋಡಿದ್ಮೇಲೆ ನಮಗೆ ಅನ್ನಿಸ್ತು ಹಳಬರು ಮಾಡಿರೋದು ಟ್ರೇಲರ್ ಥರ ಇದೆ, ಚೆನ್ನಾಗಿದೆ. ಇಟ್ಸ್ ವಂಡರ್ಫುಲ್ ವರ್ಕ್. ಐ ನೋ ಗಣೇಶ್ ಫ್ರಮ್ ದಿಸ್ ಒನ್ ಆಫ್ ದ ಇದದ್ದು. ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರುವಂಗಾಯಿತು. ಭಾಳಷ್ಟು ಜನರದ್ದು ಪರಿಚಯ ಇಲ್ಲ ನನಗೆ, ಬಟ್ ಐ ವಿಶ್ ಆಲ್ ದ ಬೆಸ್ಟ್. Sir, special best wishes from my side. I know it's very difficult to be a producer, but with the Bhima and Krishna, I'm sure things will open up. Thank you. Welcome to the industry. ದೇವನೂರು ಚಂದ್ರು, ಗ್ರಾಮೀಣ ಸಿನಿಮಾ ನಿರ್ದೇಶಕ. BTS ಅಂತ ನೋಡಿದಾಗ ಗ್ರಾಮೀಣ ಸಿನಿಮಾ ನೀವೆಲ್ಲರೂ ಕೇಳಿರ್ತೀರಾ. ನಾನು ಒಂದಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಬಿಹೈಂಡ್ ದ ಸೀನ್ ಜಲ್ದಿ ಜನರಿಗೆ ಕನೆಕ್ಟ್ ಆಗ್ತದೆ. ದೀಪದ ಕೆಳಗಡೆ ಯಾವಾಗಲೂ ಸ್ವಲ್ಪ
ಕತ್ತಿದ್ದೇ ಇರುತ್ತೆ. ಅಲ್ಲಿಯ ಕತ್ತಲೊಳಗಡೆಯ ಆ ಕಥೆನ ಇವರು ಸೆರೆ ಹಿಡ್ತಿದ್ದಾರೆ ಅಂತ ಅನಿಸ್ತದೆ. ಅದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಪೃಥ್ವಿ ಗ್ರಾಮಾಯಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಯ್ತು ಅಲ್ಲ. ಸೊ ಅವನು ವರ್ಕ್ ಮಾಡಿದ್ರೆ ಈ ಪೋಸ್ಟರ್ ತೋರಿಸಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ದರ್ಶನ್ ಅಪೂರ್ವ ಎಲ್ಲ ಇದ್ದಾನೆ. ಅವನು ಈ ಇಷ್ಟು ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾ ಎಡಿಟ್ ಮಾಡಿದ್ದಾನೆ. ದರ್ಶನ್ ಅಪೂರ್ವ ರಾಮಾಯಣನ ಹಸಿ ಬಿಸಿಯಾಗಿ ಬರೆದಿದ್ದನ್ನ ತಕ್ಷಣ ಓದ್ತಿದ್ದ ಹುಡುಗ. ಆ ದೃಶ್ಯಗಳೆಲ್ಲ ಅವನ ಹತ್ರ ನೆನ್ಪು ಮಾಡಿ ಹೇಳಿದ್ದು ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ನೆನಪಾಯ್ತು. ಸೊ ಆ ಹುಡುಗರೆಲ್ಲ ಈ ಸಿನಿಮಾ ಸೇರ್ಕೊಂಡು ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಈ ಹುಡುಗರು ಇಷ್ಟು ಜನ ಡೈರೆಕ್ಟ್ ಮಾಡಿದ್ರು, ಈ ಒಟ್ಟಾಗಿ ಮಾಡಿರೋದು ತುಂಬಾ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾನು ನೋಡಿದವ್ರು ಏನಂತಾರೆ, ಸಿನಿಮಾ ನೋಡಿದ್ದೆ, ಇವ್ರದ್ದು ಡೈರೆಕ್ಟರ್ ಹೆಸರು ಗೊತ್ತಿಲ್ಲ ನನಗೆ, ಕುಲ್ದೀಪ್ ನಮ್ಮ ಎಡಿಟರ್ ಮನುಷ್ಯ ಹೆಗ್ಗರ್ ತೋರಿಸಿದ್ರು, ನಂಗೆ ತುಂಬಾ ಇಷ್ಟ ಆಗಿತ್ತು. ಅವರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಅಸಿಸ್ಟೆಂಟ್ ಒಂದ್ಗೂಡಿಸ್ಕೊಂಡು ಅವ್ರವ್ರೇ ಕೆಲಸ ಮಾಡ್ಕೊಂಡು ಇವ್ರ ಅಸಿಸ್ಟೆಂಟ್ ಇವ್ರಿಗೆ ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರೋದು, ಇದೊಂಥರ ಇದೇ ಬೇಕಾಗಿರೋದು. ಇಷ್ಟು ಜನ ನಿರ್ದೇಶಕರನ್ನ ಒಂದ್ ಸ್ಟೇಜ್ ಅಲ್ಲಿ ನೋಡೋದಿದೆಯಲ್ಲ, ಇದೇ ಸೂಪರ್ ಕೆಲಸ. ಆಕ್ಚುಲಿ ಫಸ್ಟ್ ಆಫ್ ಆಲ್ ನಿರ್ದೇಶಕರು ಒಟ್ಟಾಗಿ ಸೇರಲ್ಲ, ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನ ಇರ್ತಾರೆ. ಆದ್ರೂ ಎಲ್ಲ ಒಟ್ಟೊಟ್ಟಿಗೆ ನಮ್ಮ ಜಗಣ ಮಾಡಿದ ಸಿನಿಮಾ ಒಂದಿಸಿ ಬರೀ ನಂಗೆ ತುಂಬಾ ಇಷ್ಟ ಆಯ್ತು. ಈಗ ಹೊಸ ಸಿನಿಮಾ ತೀರ್ಥರೂಪ ತಂದೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಟೈಟ್ಲ್ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ ಶಿವಮ್ಮ ಬಹಳ ಇಷ್ಟ ಆಯ್ತು. ಸರ್ ನಿಮ್ ಸಿನಿಮಾ ನಮ್ಗೆ ಗೊತ್ತಾಯ್ತು, ಇವರು ಕಿಕ್ಕಾಕಿಯವರು ಬಹಳ ಸ್ಟ್ರಾಂಗ್ ಇದಾರೆ, ಬಹಳ ಚೆನ್ನಾಗಿ ಬರ್ತಾರೆ. ಇಸ್ಲಾವುದ್ದೀನ್ ಸೂಪರ್. ಸೊ ಇದೇ ತರ ಇವೆಲ್ಲರೂ ನೋಡಿದಾಗ ಬಿಹೈಂಡ್ ದ ಸೀನ್ ಅಲ್ಲೇ ಜಾಸ್ತಿ ಮಾತಾಡಿದ್ದೀವಿ. ಯಾವ್ದಾದ್ರು ಒಂದು ಸಿನಿಮಾ ನೋಡ್ಕೊಂಡ್ ಬಂದ ತಕ್ಷಣ ಆ ಸಿನಿಮಾದ ಬಗ್ಗೆ ತುಂಬಾ ಚರ್ಚೆ ಮಾಡ್ತೀವಿ. ಆ ಡೈರೆಕ್ಟರ್ ಅಷ್ಟು ತಲೆ ಕೆಡಿಸ್ಕೊಂಡಿರೋಲ್ಲ, ಅಷ್ಟು ನಾವು ಚರ್ಚೆ ಮಾಡಿರ್ತೀವಿ. ಸೊ ಆ ಎಲ್ಲ ತೆರೆ ಹಿಂದಿನ ಕಥೆಗಳನ್ನ ಈ ಸಿನಿಮಾ ಏನೋ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತದೆ ಅನಿಸ್ತದೆ. ಈ ಹುಡುಗರ ಪ್ರೀತಿಯ ಮತ್ತೆ ಶ್ರಮಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಿ. 1-2 ಗಂಟೆ ಸಿನಿಮಾದಿಂದ ಕನಿಷ್ಠ 2 ವರ್ಷ ಪರಿಶ್ರಮ ಇರುತ್ತೆ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದಕ್ಕೆ ನಿಮ್ಗೆ ಇಷ್ಟ ಆದ್ರೆ ಪ್ರೋತ್ಸಾಹ ಮಾಡಿ, ಹಂಚಿ, ಹಾರೈಸಿ. ಆಲ್ ದ ಬೆಸ್ಟ್ BTS ಟೀಮ್. ಮೇಲೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅಷ್ಟೇ ಇಂಪ್ರೆಸಿವ್ ಆಗಿ ಟ್ರೈಲರ್ ಇದೆ. ಸೊ 5 ಜನ ಡೈರೆಕ್ಟರ್ಸ್ ಒಂದೊಂದು ಕತೆ ಹೇಳೋದು ಓಕೆ, ಬಟ್ 5 ಜನ ಡೈರೆಕ್ಟರ್ಸ್ ಸೇರಿ ಒಂದು ಕತೆನ ತೋರಿಸೋದಿದೆಯಲ್ಲ ಒಂದೇ ಕಥೆಯಾಗಿ, ಅದು ಟ್ರೈಲರ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಪ್ರೊಡಕ್ಷನ್ ಹೌಸ್ಗೆ ಮತ್ತೆ ಎಲ್ಲ 5 ಜನ ಡೈರೆಕ್ಟರ್ಸ್ ಅಂಡ್ DOPs ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಇಸ್ಲಾವುದ್ದೀನ್ ಅಂತ. ನೋಡಿ ಸ್ವಾಮಿ ಇರೋದೇ ಹೀಗೆ ಅಂತ ZEE5 ಅಲ್ಲಿ ಮೂವಿ ಇದೆ. ಈಗ ಅನ್ನ ಅಂತ ನಮ್ಮ ಫಿಲ್ಮ್ 6ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಹಾದೇವ್ ಪ್ರಸಾದ್, ಶ್ರೀಪ್ರಿಯಾ ಮತ್ತೆ ಅಪೂರ್ವ ನಮ್ಮ ನೋಡಿ ಸ್ವಾಮಿ ಇರೋದೇ ಹೀಗೆ ಅಲ್ಲಿ ನಟರಾಗಿ ಕೆಲಸ ಮಾಡಿದ್ದವರು. ಪೋಸ್ಟರ್ ನೋಡಿದ ತಕ್ಷಣನೇ ಸಖತ್ ಅಪೀಲಿಂಗ್ ತರ ಅನಿಸ್ತು. ಇಟ್ ಇಮಿಡಿಯೇಟ್ಲಿ ಗಾಟ್ ಮೈ ಅಟೆನ್ಷನ್. ಈ ಪ್ರಾಜೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ವಿ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ಯಾಕೆಂತಂದ್ರೆ ಸಾಮಾನ್ಯತೆಯಲ್ಲಿ ಒಂದು ಅಸಾಮಾನ್ಯತೆ ಇರುತ್ತಲ್ಲ, ಆ ಕಥೆಗಳು ಬರ್ಬೇಕು. ಎಷ್ಟೊಂದು ವಿ ಗೆಟ್ ಲಾಸ್ಟ್. ಎಷ್ಟೊಂದ್ಸಲ ಏನನ್ಸುತ್ತೆ ಅಂತಂದ್ರೆ ದೊಡ್ಡ ಕತೆ ಹೇಳೋದ್ರಲ್ಲಿ ನಾವು ಕಳೆದೋಗ್ತಾ ಇರ್ತೀವಿ. ನಮ್ ಕಣ್ ಮುಂದೆನೆ, ನಮ್ ಬೆನ್ ಹಿಂದೆನೆ ನಡೀತಾ ಇರೋ ಕಥೆಗಳು ಇರುತ್ತಲ್ಲ, ಅದ್ರಲ್ಲಿ ತುಂಬಾ ಪವರ್ ಇರುತ್ತೆ. ಮತ್ತೆ ದೇ ಆರ್ ಇಮೋಷನಲಿ ವೆರಿ ಅಪೀಲಿಂಗ್ ಬಿಕಾಸ್ ನಾವೆಲ್ಲ ಸಾಮಾನ್ಯ ಜನನೇ ತಾನೆ. ಇಟ್ ವಿಲ್ ರಿಲೇಟ್ ಟು ಅಸ್ ಮೋರ್. ಯಾಕಂದ್ರೆ ನಮ್ ಸುತ್ತಮುತ್ತನೇ ನಡೀತಾ ಇರೋದ್ರಿಂದ ಟು ಹ್ಯಾವ್ ಐಡೆಂಟಿಫೈಡ್ ಸಚ್ ಬ್ಯೂಟಿಫುಲ್ ಸ್ಟೋರೀಸ್, ಟು ಹ್ಯಾವ್ ಗಿವನ್ opportunities to people, and then I am sure they have all proven you right. It's come out really nice. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೇಲರ್. ಈ ತರ ಇದು ಬಂದಾಗ ಹೊಸಬ್ರಿಗೂ ಒಂದು ಹೊಸ ಉತ್ಸಾಹ ಸಿಗತ್ತೆ. ಆಮೇಲೆ ನಮ್ ಕನ್ನಡ ಜನರಿಗೂ ಕೂಡ ಶೇರ್ ಮಾಡ್ಬೇಕು ನಮ್ದೇ ಅಂತ, ನಮ್ ಕನ್ನಡ ಪ್ರೈಡ್ ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ರಮೋಟ್ ಅಂಡ್ ಸಪೋರ್ಟ್ ಸಚ್ ಮೂವೀಸ್. ಈ ತರ ಮಾಡೋದ್ರಿಂದ ನಮ್ಮ ಸಿನಿಮಾ ಇನ್ನೂ ನಾವು ಯಾರಿಗೂ ಕಡಿಮೆ ಇಲ್ಲ. ಅದು ನಾವು ಹೇಳ್ಕೋಬೇಕಾಗಿಲ್ಲ, ತೋರಿಸಿದ್ರೆ ಸಾಕು, ಇವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಸರ್. ಸ್ವಲ್ಪ